ಪ್ರಿಯ ಸಾಹಿತ್ಯ ವಿದ್ಯಾರ್ಥಿ ಮಿತ್ರರೇ, ನಾವು ಈಗಾಗಲೇ ಸಾಹಿತ್ಯ ಚರಿತ್ರೆ ವಿಡಿಯೋ ಕ್ಲಾಸ್ಗಳನ್ನು ನೋಡಿದ್ದೇವೆ. ಅದರ ಮುಂದುವರೆದ ಭಾಗವೇ ಇದು. ಎಲ್ಲರಿಗೂ ನಮಸ್ಕಾರ. ಅನರ್ಘ್ಯ ರತ್ನ ಕನ್ನಡ ಸಾಹಿತ್ಯ ಚರಿತ್ರೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಶಾಸನ ಸಾಹಿತ್ಯ, ಶಾಸನ ಸ್ವರೂಪ, ಪರಿಭಾಷೆ, ವ್ಯಾಖ್ಯಾನ ಹಾಗೂ ಪ್ರಕಾರಗಳು ಮತ್ತು ಆಯ್ದ ಶಾಸನಗಳ ಹಿನ್ನೆಲೆ ಆಧರಿಸಿ ಮುಂದಿನ ಅಧ್ಯಾಯವನ್ನು ಹಂತ ಹಂತವಾಗಿ ನೋಡೋಣ. ಶಾಸನ ಸಾಹಿತ್ಯ ಕುರಿತಾದ ವಿದ್ವಾಂಸರ ವ್ಯಾಖ್ಯಾನಗಳು. ಹಂತ 1. ಪ್ರಾಚೀನ ವಿದ್ವಾಂಸರ ಹೇಳಿಕೆಗಳು. ಕೌಟಿಲ್ಯನ ಅರ್ಥಶಾಸ್ತ್ರ. ಶಾಸನ ರಾಜರ ಆಜ್ಞೆಗಳನ್ನು ತಿಳಿಸುವ ಬರಹವನ್ನು ಹೇಳುತ್ತದೆ. ದೂತರು ಅವಜ್ಞತೆಯಿಂದಲೋ ಅಜ್ಞಾನದಿಂದಲೋ ದಡ್ಡತನದಿಂದಲೋ ಆ ಆಜ್ಞೆಯನ್ನು ಸರಿಯಾಗಿ ಮುಟ್ಟಿಸದೇ ಇರಬಹುದು. ಆದ್ದರಿಂದ ತಾಳಪತ್ರದ ಮೇಲೆ ಲಿಖಿತವಾದ ರಾಜಾಜ್ಞೆಯೇ ಗೌರವಾರ್ಹವಾದುದು. ಕೌಟಿಲ್ಯನು ತನ್ನ ಅರ್ಥಶಾಸ್ತ್ರದಲ್ಲಿ ಶಾಸನದ ವಿಚಾರವನ್ನು ಕುರಿತು ಮಾತನಾಡುತ್ತಾ ರಾಜರ ಆಜ್ಞೆಗಳನ್ನು ತಿಳಿಸುವ ಬರಹವೇ ಶಾಸನ ಎಂದು ತಿಳಿಸುತ್ತಾನೆ. ಶುಕ್ರನ ನೀತಿಸಾರ. ಶಾಸನ ಪತ್ರದಲ್ಲಿ ರಾಜನ ಸ್ವಂತ ರುಜುವು, ಆ ಆಜ್ಞೆ ಹೊರಟ ದಿನಾಂಕವೂ ಇರಬೇಕು ಮತ್ತು ಹೀಗೆ ಆರಂಭವಾಗಬೇಕು. ನೀವೆಲ್ಲ ಕೇಳಿರಿ, ನೀವೆಲ್ಲ ಹೀಗೆ ಮಾಡಬೇಕು ಮತ್ತು ಈ ಆಜ್ಞೆಯಂತೆ ನಡೆದುಕೊಳ್ಳಬೇಕು. ಇವು ಸಾಮಂತರಿಗೆ, ಮಾಂಡಲಿಕರಿಗೆ ಮತ್ತು ಇತರ ಅಧಿಕಾರಿಗಳಿಗೆ ಒಪ್ಪಿಸಿದ ಕರ್ತವ್ಯಗಳ ನಿರೂಪಣೆಗಳು. ಲೇಖನವಿಲ್ಲದೆ ಆಜ್ಞೆ ಮಾಡುವ ರಾಜ, ಇಂತಹ ಆಜ್ಞಾಪತ್ರಗಳಿಲ್ಲದೆ ಅಧಿಕಾರವನ್ನು ಪ್ರಯೋಗಿಸುವ ಅಧಿಕಾರಿಗಳಿಬ್ಬರು ಚೋರರು. ರಾಜಮುದ್ರಾ ಸಹಿತವಾದ ಶಾಸನವೇ ನಿಜವಾದ ರಾಜ, ಬರಿಯ ರಾಜನೇ ಅಲ್ಲ. ರಾಜ ಶಾಸನಗಳನ್ನು, ಅಂದರೆ ರಾಜಾಜ್ಞೆಗಳನ್ನು ಪ್ರಜೆಗಳಿಗೆ ಡಂಗುರ ಹೊಯಿಸಿ ತಿಳಿಸಬೇಕೆಂದು, ಅವುಗಳನ್ನು ಪ್ರಜೆಗಳ ಗಮನಕ್ಕೆ ತರಲು ಅವುಗಳನ್ನು 4 ದಾರಿಗಳು ಕೊಡುವ ಸ್ಥಳಗಳಲ್ಲಿ ಬರೆಯಿಸಿ ಪ್ರಕಟಿಸಬೇಕೆಂದು, ಅವುಗಳನ್ನು ಮೀರಿದವರಿಗೆ ಶಿಕ್ಷೆಯನ್ನು ವಿಧಿಸಲಾಗುವುದು ಎಂದು ತಿಳಿಸಬೇಕು. ಯಾಜ್ಞವಲ್ಕ್ಯನ ಯಾಜ್ಞವಲ್ಕ್ಯ ಸ್ಮೃತಿ. ಭೂಮಿಯನ್ನು ದಾನ ಮಾಡುವಾಗಲೋ ಅಥವಾ ಯಾವುದಾದರೂ ಶಾಶ್ವತವಾದ ಏರ್ಪಾಡನ್ನು ಮಾಡುವಾಗಲೋ ಅದರ ನಿಯಮಗಳನ್ನು ಮುಂದಿನ ರಾಜರ ತಿಳುವಳಿಕೆಗಾಗಿ ವಸ್ತ್ರಪಟದ ಮೇಲಾಗಲಿ ತಾಮ್ರಪಟದ ಮೇಲಾಗಲಿ ಬರೆಯಿಸಬೇಕು. ಅದರಲ್ಲಿ ತನಗಿಂತ ಹಿಂದಿನ 3 ತಲೆಮಾರುಗಳ ವಿಷಯ, ತನ್ನ ವಿಷಯ, ದಾನವನ್ನು ಸ್ವೀಕರಿಸುವವನ ವಿಷಯ, ದಾನದ ಪ್ರಮಾಣ, ಭೂಮಿಯ ಮೇರೆಗಳು, ದಿನಾಂಕ ಇವುಗಳನ್ನು ನಿರೂಪಿಸಿ ತನ್ನ ಮುದ್ರೆ ಮತ್ತು ಸಹಿಗಳನ್ನು ಹಾಕಬೇಕು. ಹೀಗೆ ದಾನವು ಶಾಶ್ವತವಾಗಿ ನಡೆಯುವಂತೆ ಮಾಡಬೇಕು. ಹಂತ 2. ಆಧುನಿಕ ವಿದ್ವಾಂಸರ ಹೇಳಿಕೆಗಳು. ಜೆಎಫ್ ಪ್ಲೀಟ್. ವಿಶೇಷವಾಗಿ ಭರತಖಂಡ ಶಾಸನ ರೂಪದ ಅವಶೇಷಗಳಲ್ಲಿ ಮಾತ್ರವಲ್ಲದೆ ಆ ಶಾಸನಗಳೇ ಈ ದೇಶದ ಪ್ರಾಚ್ಯಯುಗ ಸಂಬಂಧವಾದ ಎಲ್ಲಾ ಸಂಶೋಧನಾ ಪಥಗಳಲ್ಲಿ ಐತಿಹಾಸಿಕ ಫಲಿತಾಂಶಗಳಿಗೆ ಖಚಿತವಾದ ಏಕಮಾತ್ರ ಬುನಾದಿ ಎಂದವರು ಜೆಎಫ್ ಪ್ಲೀಟ್. ಬಿಸಿ ಛಬ್ರಾ. ಶಾಸನಗಳು ಭಾರತೀಯ ಇತಿಹಾಸದ ಜೀವನಾಡಿ ಎಂದವರು ಬಿಸಿ ಛಬ್ರಾ. ದೀಕ್ಷಿತ್. ಪ್ರಾಚೀನ ಭಾರತದ ಕಾಲಾನುಕ್ರಮಣಿಕೆಯ ಕ್ರೊನಾಲಜಿಯ ಒಂದು ಅಂತಿಮ ಆಲಂಬನವೇ ಶಾಸನಗಳು ಎನ್ನುತ್ತಾರೆ ದೀಕ್ಷಿತ್. ಡಿಸಿ ಸರ್ಕಾರ್. ಶಾಸನವೆಂದರೆ ಯಾವುದಾದರೊಂದು ಪದಾರ್ಥದ ಮೇಲೆ ಕೊರೆದ ಯಾವುದೇ ಬರಹವೆಂದು ಅಕ್ಷರಶಃ ಅರ್ಥವಾಗುತ್ತದೆ ಎಂದು ಡಿಸಿ ಸರ್ಕಾರ್ ಎಂಬ ವಿದ್ವಾಂಸರು ಹೇಳಿದ್ದಾರೆ. ಎಂ ಚಿದಾನಂದಮೂರ್ತಿ. ಶಾಸನಗಳು ಕನ್ನಡ ಸಾಹಿತ್ಯದ ತಲಕಾವೇರಿ ಎಂದವರು ಎಂ ಚಿದಾನಂದಮೂರ್ತಿ. ಆರ್ ಸಿ ಹಿರೇಮಠ್. ಶಾಸನಗಳು ಕರ್ನಾಟಕದ ಪ್ರಾಚೀನ ಇತಿಹಾಸದ ಮೂಕ ಸಾಕ್ಷಿಗಳು ಎಂದವರು ಆರ್ ಸಿ ಹಿರೇಮಠ್. ಎಂಎಂ ಕಲಬುರ್ಗಿ. ಶಾಸನ ಓದುತ್ತಾ ನಡೆದೆ, ಆಳಕ್ಕಿಳಿದಂತೆ ಶಿಲೆಯ ಮರೆಯಲ್ಲಿ ಸುವರ್ಣವ ಕಂಡೆ. ಬಿಎ ವಸಂತಶೆಟ್ಟಿ. ಶಾಸನಗಳ ಪ್ರತಿ ಅಕ್ಷರವೂ ಇತಿಹಾಸದ ರಚನೆಯಲ್ಲಿ ಮಹತ್ವದ ಪಾತ್ರ ವಹಿಸಬಲ್ಲದು. ಶಾಸನ ಸಂಗ್ರಹ ಅಧ್ಯಯನಕ್ಕೆ ವಿದ್ವಾಂಸರ ಕೊಡುಗೆಗಳು. ಕ್ರಿಶ 1356ರ ವೇಳೆಗೆ ಸುಲ್ತಾನ್ ಫಿರೋಜ್ ಶಾ ತುಘಲಕನು ಹರಿಯಾಣದ ಅಂಬಾಲಾ ಜಿಲ್ಲೆಯ ಟೋಪ್ರಾದಿಂದ ಒಂದು ಮತ್ತು ಉತ್ತರ ಪ್ರದೇಶದ ಮೀರತ್ನಿಂದ ಒಂದು ಶಾಸನವನ್ನು ಓದಲೆಂದು ದೆಹಲಿಗೆ ತರಿಸಿಕೊಂಡಿದ್ದ. ಅವನ ಆಸ್ಥಾನದಲ್ಲಿದ್ದ ಯಾವ ವಿದ್ವಾಂಸನಿಗೂ ಆ ಶಾಸನಗಳನ್ನು ಓದಲು ಸಾಧ್ಯವಾಗಲಿಲ್ಲ. ಅಂದರೆ ಕ್ರಿಶ 14ನೆಯ ಶತಮಾನದ ವೇಳೆಗಾಗಲೇ ಭಾರತದಲ್ಲಿ ಪ್ರಾಚೀನ ಶಾಸನಗಳನ್ನು ಓದಬಲ್ಲ ಜನ ಇರಲಿಲ್ಲ. ವಿಲ್ಫೋರ್ಡ್ ಎಂಬ ವಿದ್ವಾಂಸನ ವರದಿಯ ಪ್ರಕಾರ ಎಲ್ಲೋರದಲ್ಲಿ ಪ್ರಾಚೀನ ಲಿಪಿಗಳನ್ನು ಓದಬಲ್ಲ ಒಬ್ಬ ಸನ್ಯಾಸಿಯನ್ನು ಅವನು ಕಂಡಿದ್ದ. ಆದರೆ ಅದು ಎಷ್ಟರ ಮಟ್ಟಿಗೆ ಒಪ್ಪುವಂತಹ ಮಾಟು ಎಂದು ತಿಳಿಯಲಿಲ್ಲ. ಅದು ಊಹಾತ್ಮಕವಾಗಿಯೇ ಉಳಿದುಬಿಟ್ಟಿತು. ಶಾಸನಗಳನ್ನು ಓದಲಾಗದಿದ್ದರೂ
ಅವುಗಳನ್ನು ಸುರಕ್ಷಿತವಾಗಿ ಸಂಗ್ರಹಿಸಿಡುವ ಕೆಲಸ ಆಗುತ್ತಿತ್ತು ಎಂದು ತಿಳಿಯಲಾಗಿದೆ. ಕ್ರಿಶ 1672ರಿಂದ 1704ರವರೆಗೆ ಮೈಸೂರು ಸಂಸ್ಥಾನವನ್ನು ಆಳಿದ ಚಿಕ್ಕದೇವರಾಜ ಒಡೆಯರು ತಮ್ಮ ಆಳ್ವಿಕೆಗೆ ಸೇರಿದ್ದ ಪ್ರದೇಶದಲ್ಲಿನ ಎಲ್ಲಾ ಶಾಸನಗಳ ಪಟ್ಟಿಯಿದ್ದ ಒಂದು ಪುಸ್ತಕವನ್ನು ವ್ಯವಸ್ಥಿತವಾಗಿ ಇಡುವ ಕ್ರಮ ತೆಗೆದುಕೊಂಡಿದ್ದರಂತೆ. ಕ್ರಿಶ 1785ರಲ್ಲಿ ಪಂಡಿತ ರಾಧಾಕಾಂತ ಶರ್ಮರು ಚಾಹಮಾನ ವಂಶದ ದೊರೆ ವಿಗ್ರಹರಾಜನಿಗೆ ಸಂಬಂಧಿಸಿದ ಕ್ರಿಶ 1164ರ ಶಾಸನವನ್ನು ಓದಿದರೆಂದು ತಿಳಿಯಿದೆ. ಭಾರತದ ಪುರಾತತ್ವ ಅಧ್ಯಯನವು ಕ್ರಿಶ 18ನೇ ಶತಮಾನದ ಕೊನೆಯ 2 ದಶಕಗಳಲ್ಲಿ ಮಹತ್ವ ಪಡೆಯಿತು. ಭಾರತಕ್ಕೆ ಕ್ರಿಶ 1783ರಲ್ಲಿ ಬಂದ ಸರ್ ವಿಲಿಯಂ ಜೋನ್ಸ್ಗೆ ಭಾರತದ ಪ್ರಾಚೀನ ಇತಿಹಾಸ ಮತ್ತು ಸಂಸ್ಕೃತಿಗಳ ಅಧ್ಯಯನವು ಅತ್ಯಂತ ಆಸಕ್ತಿಯ ವಿಷಯವಾಗಿತ್ತು. ಅದಕ್ಕೆಂದೇ ಅವನು ಹುಟ್ಟುಹಾಕಿದ ಸಂಸ್ಥೆ ಬಂಗಾಳದ ಏಷಿಯಾಟಿಕ್ ಸೊಸೈಟಿ. ಈ ಸಂಸ್ಥೆಯು ಪ್ರಕಟಿಸುತ್ತಿದ್ದ ಜರ್ನಲ್ ಆಫ್ ದಿ ಏಷಿಯಾಟಿಕ್ ಸೊಸೈಟಿ ಮತ್ತು ಏಷಿಯಾಟಿಕ್ ರಿಸರ್ಚಸ್ ನಿಯತಕಾಲಿಕಗಳು ಭಾರತೀಯ ಇತಿಹಾಸ ಮತ್ತು ಸಂಸ್ಕೃತಿಯ ಬಗ್ಗೆ ಆಸಕ್ತಿ ಇದ್ದ ಎಲ್ಲರಿಗೂ ಪ್ರಿಯವಾದವು. ಭಾರತದ ಶಾಸನಶಾಸ್ತ್ರದ ಅಧ್ಯಯನದ ಇತಿಹಾಸದಲ್ಲಿ ಕ್ರಿಶ 1837 ಬಹು ಮುಖ್ಯವಾದ ವರ್ಷ ಹಾಗೂ ಪ್ರಮುಖ ಘಟ್ಟ. ಆವರೆಗೆ ಯಾರಿಗೂ ಓದಲು ಸಾಧ್ಯವಿಲ್ಲ ಎಂದು ತಿಳಿದಿದ್ದ ಒಂದು ಶಾಸನವನ್ನು ಮೊಟ್ಟಮೊದಲ ಬಾರಿಗೆ ಓದಿದ ಜೇಮ್ಸ್ ಪ್ರಿನ್ಸೆಪ್ ಅದು ಅಶೋಕನ ಶಾಸನ ಎಂದು ಪ್ರಕಟಿಸಿದ. ಆವರೆಗೆ ಅಸಾಧ್ಯ ಎಂದು ತಿಳಿದಿದ್ದ ಶಾಸನಗಳ ಓದಿಗೆ ಇದು ನಾಂದಿ ಹಾಡಿತು. ಅಂದಿನಿಂದ ಈವರೆಗೆ ಭಾರತದಲ್ಲಿ ಶಾಸನಾಧ್ಯಯನ ನಿರಂತರವಾಗಿ ಮುಂದುವರೆದಿದೆ. ಭಾರತದಲ್ಲಿ ಕ್ರಿಶ 1862ರಲ್ಲಿ ಭಾರತೀಯ ಪುರಾತತ್ವ ಶೋಧನಾ ಇಲಾಖೆ ಆರಂಭವಾಯಿತು. ಶಾಸನಾಧ್ಯಯನವು ಆ ಇಲಾಖೆಯ ಒಂದು ಭಾಗವಾಯಿತು. ಅದರ ಮೊದಲ ನಿರ್ದೇಶಕ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್. ಸ್ವಾತಂತ್ರ್ಯ ಪೂರ್ವ ಭಾರತದಲ್ಲಿ ಶಾಸನಾಧ್ಯಯನವನ್ನು ಸಮರ್ಥವಾಗಿ ಮುನ್ನಡೆಸಿದ ವಿದ್ವಾಂಸರು. ಉತ್ತರ ಭಾರತದಲ್ಲಿ ಇ ಹುಲ್ಶ್, ಸರ್ ಜಾನ್ ಮಾರ್ಷಲ್, ಸರ್ ಮಾರ್ಟಿನ್ ವೀಲರ್, ಬೂಲ್ಹರ್, ಬರ್ನೆಲ್, ಬರ್ಜಸ್ ಮುಂತಾದವರು. ದಕ್ಷಿಣ ಭಾರತದಲ್ಲಿ ಮೆಡೋಸ್ ಟೇಲರ್, ಕರ್ನಲ್ ಮೆಕೆನ್ಜಿ, ಬುಕಾನನ್, ಸರ್ ವಾಲ್ಟರ್ ಎಲಿಯಟ್, ಜೆಎಫ್ ಫ್ಲೀಟ್, ಬಿಎಲ್ ರೈಸ್, ಆರ್ ನರಸಿಂಹಾಚಾರ್ಯ, ಆರ್ ಶ್ಯಾಮಾಶಾಸ್ತ್ರಿ, ಎಂಎಚ್ ಕೃಷ್ಣ ಮುಂತಾದ ವಿದ್ವಾಂಸರು. ಈ ಎಲ್ಲಾ ವಿದ್ವಾಂಸರ ಅಧ್ಯಯನದ ಫಲವನ್ನು ಜರ್ನಲ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಲಂಡನ್, ಜರ್ನಲ್ ಆಫ್ ದಿ ಬಾಂಬೆ ಬ್ರಾಂಚ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ, ಜರ್ನಲ್ ಆಫ್ ದಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್, ಏಷಿಯಾಟಿಕ್ ರಿಸರ್ಚಸ್, ಇಂಡಿಯನ್ ಆಂಟಿಕ್ವರಿ, ಎಪಿಗ್ರಾಫಿಯಾ ಇಂಡಿಕಾ, ಕಾರ್ಪಸ್ ಇನ್ಸ್ಕ್ರಿಪ್ಷನಮ್ ಇಂಡಿಕೇರಂ, ಸೌತ್ ಇಂಡಿಯನ್ ಇನ್ಸ್ಕ್ರಿಪ್ಷನ್, ಎಪಿಗ್ರಾಫಿಯಾ ಕರ್ನಾಟಿಕ ಇತ್ಯಾದಿ ಸಂಪುಟಗಳಲ್ಲಿ ಕಾಣಬಹುದು. ವಿದೇಶಿ ವಿದ್ವಾಂಸರು ವಿಲಿಯಂ ಜೋನ್ಸ್. ವಿಲಿಯಂ ಜೋನ್ಸ್ ಬಂಗಾಳಿ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶನಾಗಿದ್ದ. ಜೋನ್ಸ್ ರವರು ಕಲ್ಕತ್ತಾ ನಗರದಲ್ಲಿ 1784ರಲ್ಲಿ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಲ್ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು. ಗವರ್ನರ್ ಜನರಲ್ ವಾರನ್ ಹೇಸ್ಟಿಂಗ್ನನ್ನು ಅಧ್ಯಕ್ಷರಾಗಲು ಸೂಚಿಸಲಾಯಿತು. ಸಂಶೋಧನಾ ಬರೆಹಗಳನ್ನು ಪ್ರಕಟಿಸುವ ಸಲುವಾಗಿ ಈ ಸಂಸ್ಥೆಯು 1789ರಲ್ಲಿ ಏಷಿಯಾಟಿಕ್ ರಿಸರ್ಚಸ್ ಎಂಬ ಹೆಸರಿನ ಪತ್ರಿಕೆಯನ್ನು ಆರಂಭಿಸಿತು. 1791ರಲ್ಲಿ ಪ್ರಕಟಿತಾದ ಏಷಿಯಾಟಿಕ್ ರಿಸರ್ಚಸ್ ಪತ್ರಿಕೆಯ ಪ್ರಥಮ ಸಂಪುಟದಲ್ಲಿ ವಿಲಿಯಂ ಜೋನ್ಸ್ ವಿಜಯನಗರದ ಅರಸರು ಕಂಚಿಯ ದೇವಾಲಯಕ್ಕೆ ದಾನ ನೀಡಿದ ವಿಷಯವಸ್ತುವನ್ನು ಒಳಗೊಂಡಿರುವ ವಿಜಯನಗರ ಅರಸರ ಕಾಲಕ್ಕೆ ಸೇರಿದ ಸಂಸ್ಕೃತ ಶಾಸನವನ್ನು ಎ ರಾಯಲ್ ಗ್ರಾಂಟ್ ಆಫ್ ಲ್ಯಾಂಡ್ ಇನ್ ಕರ್ನಾಟಕ, ಅಂದರೆ ಕರ್ನಾಟಕದ ಒಂದು ದಾನ ಶಾಸನ ಎಂಬ ಶೀರ್ಷಿಕೆಯಲ್ಲಿ ಪ್ರಕಟಿಸಿದರು. ಡಾಕ್ಟರ್ ಎಂಎಂ ಕಲಬುರ್ಗಿಯವರು ಈ ಶಾಸನವನ್ನು ಕರ್ನಾಟಕದ ಪ್ರಕಟಿತ ಪ್ರಥಮ ಶಾಸನ ಎಂದು ಗುರುತಿಸಿದ್ದಾರೆ. ಕರ್ನಲ್ ಮೆಕೆನ್ಜಿ. ಕರ್ನಲ್ ಕಾಲಿನ್ ಮೆಕೆನ್ಜಿ ಕರ್ನಾಟಕದಲ್ಲಿ ಶಾಸನಗಳನ್ನು ಸಂಗ್ರಹಿಸಿದ ಮೊದಲಿಗ. ಕರ್ನಲ್ ಮೆಕೆನ್ಜಿ ಕರ್ನಾಟಕದಲ್ಲಿ 8026 ಶಾಸನಗಳನ್ನು ಸಂಗ್ರಹಿಸಿದನು. ಭಾರತದ ನಕ್ಷೆ ನಿರ್ಮಿಸಿದ ಮೊದಲ ವ್ಯಕ್ತಿ. ಮೆಕೆನ್ಜಿಗೆ ಆತ್ಮೀಯರು ಮತ್ತು ಶಾಸನ ಓದಿಗೆ ಸಹಾಯ ಮಾಡಿದವರು ಕಾವೆಲ್ ವೆಂಕಟಬೋರಯ್ಯ. ಮೆಕೆನ್ಜಿ ಕ್ರಿಶ 1807ರಲ್ಲಿ ಏಷಿಯಾಟಿಕ್ ರಿಸರ್ಚಸ್ ಪತ್ರಿಕೆಯ 9ನೆಯ ಸಂಪುಟದಲ್ಲಿ ಬುಕ್ಕರಾಯನ ಕಾಲದ ಕನ್ನಡ ಶಾಸನವನ್ನು ಪ್ರಕಟಿಸಿದರು. ಇದು ಕನ್ನಡ ಭಾಷೆಯ ಪ್ರಕಟಿತ ಪ್ರಥಮ ಶಾಸನವಾಗಿದೆ. ಜೇಮ್ಸ್ ಪ್ರಿನ್ಸೆಪ್. ಭಾರತೀಯ ಶಾಸನ ಸಂಶೋಧನಾ ಇತಿಹಾಸದ ಸುವರ್ಣಯುಗ 1837ರಲ್ಲಿ ಜೇಮ್ಸ್ ಪ್ರಿನ್ಸೆಪ್ನಿಂದ ಮೊದಲಾಯಿತು. ಕರ್ನಾಟಕದಲ್ಲಿ ದೊರೆತ ಅಶೋಕನ ಶಾಸನಗಳನ್ನು ಹಾಗೂ ಬ್ರಾಹ್ಮಿ ಲಿಪಿಯ ಇತರ ಶಾಸನಗಳನ್ನು ಯಶಸ್ವಿಯಾಗಿ ಓದಿ
ಆ ಲಿಪಿಯ ವಿವರಗಳನ್ನು ಈತ ಪ್ರಕಟಿಸಿದ್ದಾನೆ. ಕನ್ನಡ ಲಿಪಿಯ ವಿಕಾಸವನ್ನು ಗುರುತಿಸಿಕೊಳ್ಳಲಿದ್ದಲ್ಲಿಯೂ ಈ ಪ್ರಯತ್ನ ಸಹಾಯಕವಾಗಿದೆ. ಹ್ಯಾರಿ ಫಾಕ್ಸ್ ಎಂಬುದು ಕೊರಿಯಾದ ಲಿಪಿ ಹಂಗುಲ್ ರಾಜರ ಆಸ್ಥಾನದಲ್ಲಿ ಸೃಜಿತವಾದಂತೆ ಬ್ರಾಹ್ಮಿ ಅಶೋಕನ ಆಸ್ಥಾನದಲ್ಲಿ ಉಗಮಗೊಂಡಿತು ಎಂದು ವಾದಿಸಿದ್ದಾರೆ. ಸಿಂಧೂ ಲಿಪಿಯ ಮುಂದುವರಿಕೆಯಾಗಿ ಬ್ರಾಹ್ಮಿ ಲಿಪಿ ಬಂದಿತು ಎಂದು ಕೆಲವರು ವಾದಿಸಿದ್ದಾರೆ. ಆದರೆ ಇವೆರಡು ಲಿಪಿಗಳ ನಡುವಿನ 1500 ವರ್ಷಗಳ ಅಧಿಕ ಕಾಲಾವಧಿ ಈ ವಾದಕ್ಕೆ ಪೂರಕವಾಗಿಲ್ಲವಾದರೂ ಇತ್ತೀಚೆಗೆ ಬಿಹಾರದ ವೈಶಾಲಿಯ ಬಳಿ ಸಿಂಧೂ ಲಿಪಿ ಹೋಲುವ ಬರಹಗಳು ಸಿಕ್ಕಿರುವುದರತ್ತ ಇವರು ಗಮನ ಸೆಳೆಯುತ್ತಾರೆ. ಸಿಂಧೂ ಮತ್ತು ಬ್ರಾಹ್ಮಿ ಲಿಪಿಯ ಕೆಲವು ಪ್ರತೀಕಗಳ ಮತ್ತು ಅವುಗಳ ಆವರ್ತನೆಯ ಸಾಮ್ಯತೆಯನ್ನು ಆಧಾರ ಮಾಡಿ ತೋರಿಸಲಾಗುತ್ತಿದೆ. ಪಾಶ್ಚಾತ್ಯ ವಿದ್ವಾಂಸರಲ್ಲಿ ಕೆಲವರು ಖರೋಷ್ಠಿ ಅರಮೈಕ್ನ ಸಡಿಲ ಅಳವಡಿಕೆಯಾಗಿದ್ದು ಬಾಹಿಗಿಂತಲೂ ಪ್ರಾಚೀನವಾದದು ಎಂದು ಹೇಳಿದ್ದಾರೆ. ಸರ್ ವಾಲ್ಟರ್ ಎಲಿಯಟ್ ಅನ್ನು ಇತಿಹಾಸಕಾರರು, ಅದರಲ್ಲೂ ಶಾಸನಾಭ್ಯಾಸಿಗಳು, ಆದರೂ ಇವರನ್ನು ನೆನಪು ಮಾಡಿಕೊಳ್ಳುವುದು ಅವನೊಬ್ಬ ಶಾಸನ ಸಂಗ್ರಹಕಾರನೆಂಬ ಅಭಿಮಾನದಿಂದ. ಕನ್ನಡ ಶಾಸನಗಳ ಸುವ್ಯವಸ್ಥಿತ ಅಧ್ಯಯನಕ್ಕೆ ವಾಲ್ಟರ್ ಎಲಿಯಟ್ನಿಂದ ನಾಂದಿಯಾಯಿತು. ಉತ್ತರ ಕರ್ನಾಟಕದಲ್ಲಿ ಶಾಸನಗಳ ಪಡಿಯಚ್ಚಿಗಳ ಸಂಗ್ರಹಣಾ ಕಾರ್ಯವನ್ನು ಆರಂಭಿಸಿದ ಮೊದಲಿಗ ಸರ್ ವಾಲ್ಟರ್ ಎಲಿಯಟ್ ಎಂದೇ ತಿಳಿಯಲಾಗಿದೆ. ವಾಲ್ಟರ್ ಎಲಿಯಟ್ ಕರ್ನಾಟಕದಲ್ಲಿ ಶಾಸನಾಧ್ಯಯನ ಕಾರ್ಯವನ್ನು ಸುವ್ಯವಸ್ಥಿತವಾಗಿ ಆರಂಭಿಸಿದನು. ಇವರು ಕ್ರಿಶ 1837ರಲ್ಲಿ ಹಿಂದೂ ಇನ್ಸ್ಕ್ರಿಪ್ಷನ್ ಎಂಬ ಲೇಖನವನ್ನು ಬರೆದರು. ಹಿಂದೂ ಇನ್ಸ್ಕ್ರಿಪ್ಷನ್ ಲೇಖನದಿಂದ ಕರ್ನಾಟಕದ ಸಾಂಸ್ಕೃತಿಕ ಮತ್ತು ರಾಜಕೀಯ ಇತಿಹಾಸಗಳ ಅಧ್ಯಯನದಲ್ಲಿ ಒಂದು ಹೊಸ ಅಧ್ಯಾಯವೇ ಪ್ರಾರಂಭವಾಗುತ್ತದೆ. ಉತ್ತರ ಕರ್ನಾಟಕದಲ್ಲಿ ಕ್ಷೇತ್ರ ಕಾರ್ಯ ಮಾಡಿ ಶಾಸನಗಳನ್ನು ಸಂಗ್ರಹಿಸಿ ರಾಜಮನೆತನಗಳ ಬಗ್ಗೆ ಐತಿಹಾಸಿಕ, ಸಾಂಸ್ಕೃತಿಕ ಮಹತ್ವದ ಬಗ್ಗೆ ವಿವರವಾದ ಪ್ರಸ್ತಾವನೆಯೊಂದಿಗೆ 2 ಶಾಸನ, ಹಿಂದೂ ಇನ್ಸ್ಕ್ರಿಪ್ಷನ್ ಮತ್ತು ಕರ್ನಾಟಕ ಇನ್ಸ್ಕ್ರಿಪ್ಷನ್ ಸಂಪುಟಗಳ ಹಸ್ತಪ್ರತಿಗಳನ್ನು ಸಿದ್ಧಪಡಿಸಿದನು. ಈ 2 ಸಂಪುಟಗಳಲ್ಲಿ 595 ಶಾಸನಗಳ ವಿವರಗಳಿವೆ. ಹಿಂದೂ ಪಂಚಾಂಗದ ಕಾಲಾನುಕ್ರಮದಲ್ಲಿಯೇ ಶಾಸನಗಳನ್ನು ಕ್ರಮವಾಗಿ ಜೋಡಿಸಿಕೊಂಡು ಅವುಗಳಲ್ಲಿ ದೊರೆತ ರಾಜಮನೆತನಗಳ ಬಗ್ಗೆ ಅಧ್ಯಯನ ಮಾಡಿ ರಾಜಮನೆತನಗಳನ್ನು ಪತ್ತೆ ಮಾಡಿ ಕಾಲಾನುಕ್ರಮ ಮಾಡಿದ್ದಾನೆ. ಇವನ ಪರಿಶೋಧನಾ ಲೇಖನಗಳನ್ನು ಇಂಡಿಯನ್ ಆಂಟಿಕ್ವರಿ, ಜರ್ನಲ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಆಫ್ ಲಂಡನ್, ಜರ್ನಲ್ ಆಫ್ ದಿ ಬಾಂಬೆ ಬ್ರಾಂಚ್ ಆಫ್ ದಿ ರಾಯಲ್ ಏಷಿಯಾಟಿಕ್ ಸೊಸೈಟಿ ಮುಂತಾದ ಪ್ರಕಟಣೆಗಳಲ್ಲಿ ಕಾಣಬಹುದು. ಜೆಎಫ್ ಫ್ಲೀಟ್, ಭಾರತೀಯ ಶಾಸನ ಪಿತಾಮಹ ಜೆಎಫ್ ಫ್ಲೀಟ್ ಬಾದಾಮಿ ಶಾಸನವನ್ನು ಗುರುತಿಸಿ 1881ರಲ್ಲಿ ಪ್ರಕಟಿಸಿದವರು ಫ್ಲೀಟ್ ರವರ ಸಂಶೋಧನಾತ್ಮಕ ಬರೆಹ, ಲೇಖನ ಮತ್ತು ಶಾಸನಗಳು ರಾಯಲ್ ಏಷಿಯಾಟಿಕ್ ಸೊಸೈಟಿಯ ಮುಂಬೈ ಶಾಖಾ ಪತ್ರಿಕೆಯ ಆರಂಭದ 12 ಸಂಪುಟಗಳಲ್ಲಿ, ದಿ ಇಂಡಿಯನ್ ಆಂಟಿಕ್ವೆರಿಯ ಮೊದಲ 20 ಸಂಪುಟಗಳಲ್ಲಿ ಮತ್ತು ಎಪಿಗ್ರಾಫಿಯಾ ಇಂಡಿಕಾ ಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಇವರು ಸ್ಯಾನ್ಸ್ಕ್ರಿಟ್ ಅಂಡ್ ಓಲ್ಡ್ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಎಂಬ ಶೀರ್ಷಿಕೆಯಲ್ಲಿ ಶಾಸನಗಳನ್ನು ಪ್ರಕಟಿಸಿದ್ದಾರೆ. ಪಾಲಿ, ಸ್ಯಾನ್ಸ್ಕ್ರಿಟ್ ಅಂಡ್ ಓಲ್ಡ್ ಕೆನರೇಸ್ ಇನ್ಸ್ಕ್ರಿಪ್ಷನ್ಸ್ ಫ್ರಮ್ ದಿ ಬಾಂಬೆ ಪ್ರೆಸಿಡೆನ್ಸಿ ಅಂಡ್ ಫಾರೆಸ್ಟ್ ಆಫ್ ಮದ್ರಾಸ್ ಪ್ರೆಸಿಡೆನ್ಸಿ ಅಂಡ್ ಮೈಸೂರ್ ಎಂಬ ಶೀರ್ಷಿಕೆಯಲ್ಲಿ ಶಾಸನಗಳನ್ನು 9 ಸಂಪುಟಗಳಲ್ಲಿ ಪ್ರಕಟಿಸಿದ್ದಾರೆ. ಸಮ್ ರೆಕಾರ್ಡ್ಸ್ ಆಫ್ ದಿ ರಾಷ್ಟ್ರಕೂಟ ಕಿಂಗ್ಸ್ ಆಫ್ ಮಳಖೇಡ ಎಂಬ ಶೀರ್ಷಿಕೆಯಲ್ಲಿ 20 ಶಾಸನಗಳನ್ನು ಪ್ರಕಟಿಸಿದ್ದಾರೆ. ಬೆಂಜಮಿನ್ ಲೂಯಿಸ್ ರೈಸ್, ಕರ್ನಾಟಕ ಶಾಸನಗಳ ಪಿತಾಮಹ, ಕರ್ನಾಟಕ ಪುರಾತತ್ವ ಇಲಾಖೆಯ ಪಿತಾಮಹ, 1800ರಲ್ಲಿ ಸಂಶೋಧಿಸಿದ ಅಶೋಕನ ಪ್ರಮುಖ ಶಾಸನಗಳು, ಸಿದ್ಧಪುರ, ಬ್ರಹ್ಮಗಿರಿ, ಜಟ್ಟಿಂಗ್ ರಾಮೇಶ್ವರ. ರೈಸರಿಗೆ ಆತ್ಮೀಯರು ಆರ್ ನರಸಿಂಹಾಚಾರ್ಯ. ಬಿಎಲ್ ರೈಸ್ ಅವರು ಕ್ರಿಶ 1809ರಲ್ಲಿ ಮೈಸೂರು ಪುರಾತತ್ವ ಇಲಾಖೆಯ ಪೂರ್ಣಕಾಲಿಕ ಅಧಿಕಾರಿಯಾದರು. ಇವರನ್ನು ಕರ್ನಾಟಕ ಶಾಸನಾಧ್ಯಯನದ ಪಿತಾಮಹ ಎಂದು ಕರೆಯುತ್ತಾರೆ. ರೈಸ್ ಅವರು ಕ್ರಿಶ 1879ರಿಂದ 1880ರಲ್ಲಿ ಮೈಸೂರ್ ಇನ್ಸ್ಕ್ರಿಪ್ಷನ್ ಎಂಬ ಶಾಸನ ಕುರಿತಾದ ಕೃತಿ ಸಂಪುಟವನ್ನು ಪ್ರಕಟಿಸಿದರು. ಈ ಸಂಪುಟದಲ್ಲಿ ಮೈಸೂರು ಭಾಗದಲ್ಲಿ ಸಂಗ್ರಹಿಸಿದ 175 ಶಾಸನಗಳು ಪ್ರಕಟವಾಗಿವೆ. 1886ರಲ್ಲಿ ಕೂರ್ಗ್ ಇನ್ಸ್ಕ್ರಿಪ್ಷನ್ ಎಂಬ ಶಾಸನ ಸಂಪುಟವನ್ನು ಪ್ರಕಟಿಸಿದರು. ಮೈಸೂರು ಮತ್ತು ಕೊಡಗು ಸೀಮೆಯ ಗೆಜಿಟಿಯರ್ಗಳನ್ನು 3 ಸಂಪುಟಗಳಲ್ಲಿ 1887ರಲ್ಲಿಯೇ ಸಿದ್ಧಪಡಿಸಿ ಪ್ರಕಟಿಸಿದ್ದರು. ಎಪಿಗ್ರಾಫಿಯಾ ಕರ್ನಾಟಕ ಶಾಸನ ಸಂಪುಟಗಳ ಮಾಲೆಯಲ್ಲಿ 12 ಸಂಪುಟಗಳನ್ನು ಪ್ರಕಟಿಸಿದರು. ಈ ಸಂಪುಟಗಳಲ್ಲಿ ಒಟ್ಟು 8869 ಶಾಸನಗಳು ಪ್ರಕಟವಾಗಿವೆ. ಸಿದ್ಧಾಪುರ,
ಬ್ರಹ್ಮಗಿರಿ, ಜಟಿಂಗರಾಮೇಶ್ವರದಲ್ಲಿ ದೊರೆತ ಅಶೋಕನ ಶಾಸನಗಳು, ಮಳವಳ್ಳಿಯ ಪಾಕೃತ ಶಾಸನಗಳು, ತಾಳಗುಂದದ ಕಾಕುತ್ಸವರ್ಮನ ಶಾಸನ, ಗಂಗರ ತಾಮ್ರಪಟಿಕೆಗಳು ಮತ್ತು ಶ್ರವಣಬೆಳಗೊಳದ ನಿಷಧಿ ಶಾಸನಗಳನ್ನು ಶೋಧಿಸಿ ಪ್ರಕಟಿಸಿದರು. ಪ್ಲೇಟ್ ಮತ್ತು ರೈಸ್ ಕನ್ನಡ ಶಾಸನ ಅಧ್ಯಯನ ಕ್ಷೇತ್ರದ ಅಶ್ವಿನಿ ದೇವತೆಗಳು ಎನಿಸಿದ್ದಾರೆ. 1865ರಿಂದ 3 ವರ್ಷಗಳ ಕಾಲ ಮೈಸೂರು ಮತ್ತು ಕೊಡಗು ಸೀಮೆಯ ಶಾಲಾ ಇನ್ಸ್ಪೆಕ್ಟರ್ ಆಗಿ ನೇಮಕಾತಿಯಾಯಿತು. ಆಗ ಮುಖ್ಯ ಕಮಿಷನರ್ ಆಗಿದ್ದ ಬೌರಿಂಗ್ ಹಲವು ಶಾಸನಗಳ ಛಾಯಾಚಿತ್ರ ತೆಗೆಸಿದ್ದರು. ಅದೇ ಸಮಯದಲ್ಲಿ ಮೇಜರ್ ಡಿಕ್ಸನ್ ಹಲವು ಶಾಸನಗಳ ಭಾವಚಿತ್ರ ನೀಡಿ ಬಿಡುವಾದಾಗ ಭಾಷಾಂತರ ಮಾಡಲು ಕೋರಿದರು. ಅವರ ಶಾಸನ ಅಧ್ಯಯನಕ್ಕೆ ಅದು ನಾಂದಿಯಾಯಿತು. ರೈಸರು ಈ ಶಾಸನಾಧ್ಯಯನದ ಕೆಲಸವನ್ನು ಹವ್ಯಾಸದಂತೆ ಅಲ್ಲ, ಒಂದು ವ್ರತದಂತೆ ಸ್ವೀಕರಿಸಿದರು. ಇವರ ಶಿಫಾರಸಿನ ಮೇರೆಗೆ ಅಂದಿನ ಮಹಾರಾಜರ ಸಚಿವಾಲಯದಲ್ಲಿ ಕ್ರಿಸ್ತಶಕ 1890ರಲ್ಲಿ ಪುರಾತತ್ವ ಅಧ್ಯಯನಕ್ಕೆಂದೇ ಹೊಸ ಇಲಾಖೆಯು ರೂಪುಗೊಂಡು ವಿಶೇಷ ಅನುದಾನ ಲಭ್ಯವಾಯಿತು. ರೈಸರನ್ನೇ ಆ ಇಲಾಖೆಯ ಮುಖ್ಯಸ್ಥರನ್ನಾಗಿಯೂ ನೇಮಿಸಲಾಯಿತು. ಆ ನಂತರ ರೈಸ್ ಅವರು ಎಪಿಗ್ರಾಫಿಯಾ ಕರ್ನಾಟಿಕಾ ಎಂಬ ಯೋಜನೆಯಡಿ ಶಾಸನಾಧ್ಯಯನ ಕಾರ್ಯವನ್ನು ಕೈಗೊಂಡು ಕ್ರಿಸ್ತಶಕ 1916ರವರೆಗೆ ಸಂಗ್ರಹಿಸಿದ ಒಟ್ಟು 8869 ಶಾಸನಗಳು 12 ಸಂಪುಟಗಳಲ್ಲಿ ದಾಖಲೆಯಾಗಿವೆ. ಕ್ರಿಸ್ತಪೂರ್ವ 250ರಷ್ಟು ಹಳೆಯದಾದ ಸಾಮ್ರಾಟ್ ಅಶೋಕನ ಶಾಸನವನ್ನು ಮೊದಲ ಬಾರಿಗೆ ಪ್ರಕಟಿಸಿದ ಕೀರ್ತಿ ಅವರದ್ದು. ಚಂದ್ರಗುಪ್ತ ಮೌರ್ಯನು ಶ್ರವಣಬೆಳಗೊಳಕ್ಕೆ ಬಂದಿದ್ದನ್ನು ಸಂಶೋಧಿಸಿದವರು ಅವರೇ. ಕನ್ನಿಂಗ್ಹ್ಯಾಮ ಜೇಮ್ಸ್ ಪ್ರಿನ್ಸೆಪ್ನ ಸ್ನೇಹದಿಂದಾಗಿ ಈತನಿಗೆ ಭಾರತೀಯ ಪುರಾತತ್ವದಲ್ಲಿ ಆಸಕ್ತಿ ಬೆಳೆಯಿತು. ಆತನ ಪ್ರಾಚ್ಯ ಸಂಶೋಧನಾ ಕಾರ್ಯದಲ್ಲಿ ಕನ್ನಿಂಗ್ಹ್ಯಾಮ್ ನೆರವು ನೀಡಿದ. ಭಾರತದ ಪ್ರಾಕ್ತನಶಾಸ್ತ್ರ ಇಲಾಖೆಯ ಜನ್ಮದಾತನೆಂದು ಕರೆಯುತ್ತಾರೆ. ಈತ ಸಾರನಾಥ ಸ್ತೂಪದ ವಿಷಯವಾದ ಸಂಶೋಧನೆಗಳನ್ನು ಆರಂಭಿಸಿದ್ದು 1834-35 ಭಾರತದಲ್ಲಿ ಸಂಶೋಧನಾಧಿಕಾರಿಯಾಗಿದ್ದ ಕಾಲದಲ್ಲಿ ಬಿಹಾರ ಮತ್ತು ವಾರಣಾಸಿ ಪ್ರದೇಶಗಳಲ್ಲಿ ಅಶೋಕ ನಿರ್ಮಿತವಾದ ಬರಾಬರ್ ಗುಹೆಗಳು, ಬುದ್ಧಗಯೆ ಮುಂತಾದ 24 ನಿವೇಶನಗಳ ಅವಶೇಷಗಳನ್ನು, ಫತೇಪುರ್, ಕನ್ನೌಜ್, ರೂರ್ಕಿ, ಕಾಲ್ಸಿ, ಮಥುರಾ ಮತ್ತು ದೆಹಲಿಗಳ ಅವಶೇಷಗಳನ್ನು, ಸಂಕಿಸ್ಸವೆಂಬ ಬೌದ್ಧ ನಿವೇಶನವನ್ನು, ಪಂಜಾಬಿನಲ್ಲಿ ಅಲೆಕ್ಸಾಂಡರ್ನ ದಾಳಿಯ ಮಾರ್ಗಗಳನ್ನು, ಜಮಾಲ್ಘರಿ, ಯೂಸುಫ್ ಜಾಹಿ, ತಕ್ಷಶಿಲಾ, ಮಾಣಿಕ್ಯಾಲ, ಸರ್ಹಿಂದ್ ಮತ್ತು ಥಾನೇಶ್ವರ್ ನೆಲೆಗಳನ್ನು ಪರಿಶೋಧಿಸಿದ. ಅಶೋಕ ಮೌರ್ಯ ಮತ್ತು ಅವನ ಮೊಮ್ಮಗ ದಶರಥನ ಶಾಸನಗಳನ್ನು 1877ರಲ್ಲಿ ಕಾರ್ಪಸ್ ಇನ್ಸ್ಕ್ರಿಪ್ಷನಮ್ ಇಂಡಿಕಾರಂ ಎಂಬ ಗ್ರಂಥಮಾಲೆಯ ಮೊದಲ ಸಂಪುಟದಲ್ಲಿ ಪ್ರಕಟಿಸಿದ. ಶಾಸನಗಳ ಅಭ್ಯಾಸಕ್ಕೆ ಪ್ರತ್ಯೇಕ ಶಾಖೆಯೊಂದನ್ನು ಏರ್ಪಡಿಸಿ 1883ರಲ್ಲಿ ಜಿಎಫ್ ಫ್ಲೀಟನನ್ನು ಅದರ ಮುಖ್ಯಾಧಿಕಾರಿಯನ್ನಾಗಿ ನೇಮಿಸಲು ಈತನೇ ಕಾರಣ. ಲಾಸೆನ್ ನಾರ್ವೆಯ ವಿದ್ವಾಂಸ ಕ್ರಿಶ್ಚಿಯನ್ ಲಾಸೆನ್ ಈತ ಭಾರತದ ಎಲ್ಲಾ ನಿಗೂಢ ಲಿಪಿಗಳನ್ನು ಅಧ್ಯಯನ ಮಾಡಿದ್ದಾನೆ. ಗ್ರೀಕ್ ಹಾಗೂ ಗಾಂಧಾರಿ ಲಿಪಿಗಳನ್ನು ಅಧ್ಯಯನ ಮಾಡಿದ್ದಾನೆ. 1830ರ ವರ್ಷದಿಂದಲೂ ಅಶೋಕನ ಶಾಸನಗಳನ್ನು ಓದುವ ಪ್ರಯತ್ನ ನಡೆದಿದ್ದರಾದರೂ ಲಾಸೆನ್ 1836ರಲ್ಲಿ ಗ್ರೀಕ್ ಮತ್ತು ಬ್ರಾಹ್ಮಿ ಲಿಪಿಯ ನಾಣ್ಯಗಳ ನೆರವಿನಿಂದ ಈ ಶಾಸನಗಳನ್ನು ಓದುವ ಮೊದಲ ಯಶಸ್ವಿ ಪ್ರಯತ್ನ ಮಾಡಿದ್ದಾನೆ. ಭಾರತದಲ್ಲಿ ಆಳುತ್ತಿದ್ದ ಅಗಥೋಕ್ಲಿಸ್ ಎಂಬ ಗ್ರೀಕ್ ದೊರೆಯ ಕಾಲದ ನಾಣ್ಯಗಳ ಮೇಲಿದ್ದ ಗ್ರೀಕ್ ಮತ್ತು ಬ್ರಾಹ್ಮಿ ಲಿಪಿ ಈ ಓದಿಗೆ ಮೂಲ ಆಕರವಾಗಿದ್ದವು. ದೇಸಿ ವಿದ್ವಾಂಸರು ಕವೆಲ್ಲಿ ವೆಂಕಟಬೋರಯ್ಯನವರು ಶಾಸನಗಳ ಸಂಗ್ರಹ ಮತ್ತು ಅಧ್ಯಯನ ಕಾರ್ಯದಲ್ಲಿ ತೊಡಗಿದ್ದ ಪ್ರಥಮ ದೇಶಿ ವಿದ್ವಾಂಸರಾಗಿದ್ದರು. ಇವರು ಕರ್ನಲ್ ಮೆಕೆಂಜಿಯವರಿಗೆ ಶಾಸನಗಳ ಸಂಗ್ರಹ ಮತ್ತು ಅಧ್ಯಯನ ಕಾರ್ಯದಲ್ಲಿ ಸಹಕರಿಸಿದ್ದರು. ಮೆಕೆಂಜಿಯೋ ಇವರನ್ನು ಭಾರತದ ಪ್ರಪ್ರಥಮ ಶಾಸನತಜ್ಞ, ನಾಣ್ಯಶಾಸ್ತ್ರಜ್ಞ, ನಕ್ಷೆಗಳ ರಚನಾಕಾರ ಮತ್ತು ಪ್ರಾಚೀನ ಭಾರತದ ಇತಿಹಾಸ ತಜ್ಞ ಎಂದು ಹೊಗಳಿದ್ದಾರೆ. ಬಾಲಗಂಗಾಧರ ಶಾಸ್ತ್ರಿ ಕನ್ನಡ ಶಾಸನ ಅಧ್ಯಯನದಲ್ಲಿ ಮೊಟ್ಟಮೊದಲು ಆಸಕ್ತಿ ತೋರಿದ ಭಾರತೀಯ ವಿದ್ವಾಂಸರೆಂದು ಹೇಳಲಾಗಿದೆ. ಇವರು ಕೊಲ್ಹಾಪುರ ಪರಿಸರದ ಪ್ರಾಚೀನ ಶಾಸನಗಳನ್ನೋದಿ ಅವುಗಳ ಸಾರಾಂಶವನ್ನು 1845ರಲ್ಲಿ ಪ್ರಕಟಿಸಿದರು. ಆರ್ ನರಸಿಂಹಾಚಾರ್ ಅವರು ಬಿಎಲ್ ರೈಸ್ ನಂತರ ಮೈಸೂರು ಪುರಾತತ್ವ ಇಲಾಖೆಯ ಮುಖ್ಯಸ್ಥರಾದರು. ಕನ್ನಡ ಶಾಸನಗಳಿಂದ ಆಯ್ದ 1463 ಪದ್ಯಭಾಗಗಳನ್ನು ಆರಿಸಿಕೊಂಡು ಶಾಸನ ಪದ್ಯಮಂಜರಿ ಗ್ರಂಥವನ್ನು ಪ್ರಕಟಿಸಿದರು. ಶ್ರವಣಬೆಳಗೊಳ ಶಾಸನ ಸಂಪುಟದ ಪುನರ್ಮುದ್ರಣದಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು. ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ ಮತ್ತು ಹಿಸ್ಟರಿ ಆಫ್ ಕನ್ನಡ ಲಿಟರೇಚರ್ ಎಂಬ 2 ಆಂಗ್ಲ ಕೃತಿಗಳನ್ನು ರಚಿಸಿದರು. ಮೈಸೂರು ಸರ್ಕಾರದಿಂದ ಪ್ರಾಕ್ತನ ವಿಮರ್ಶಾ ವಿಚಕ್ಷಣ ಗೌರವಕ್ಕೆ ಪಾತ್ರರಾದರು. ಭಾರತ ಸರ್ಕಾರದಿಂದ ಮಹಾಮಹೋಪಾಧ್ಯಾಯ ಗೌರವಕ್ಕೆ ಪಾತ್ರರಾದರು.
ಹೆಚ್ಚಿನ ವಿಷಯಕ್ಕಾಗಿ ಶಾಸನ ಪದ್ಯಮಂಜರಿ ಕೃತಿಯ ವಿವರಣೆ. ಕನ್ನಡ ಸಾರಸ್ವತ ಪ್ರಪಂಚದಲ್ಲಿ ಅತ್ಯಂತ ಅವಿಸ್ಮರಣೀಯರಾದವರು ರಾವ ಬಹದ್ದೂರ್ ಆರ್ ನರಸಿಂಹಾಚಾರ್. ಜನನ ಮೈಸೂರು ಸಂಸ್ಥಾನದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನ ಅರಕೆರೆ ಬಳಿಯ ಕೊಪ್ಪಲು ಗ್ರಾಮದಲ್ಲಿ. ತಂದೆ ತಿರುನಾರಾಯಣ ಪೆರುಮಾಳ್ ಮತ್ತು ತಾಯಿ ಶಿಂಗಮ್ಮಾಳ್. ಬಿಎಲ್ ರೈಸ್ ಬಳಿಕ 1822ರವರೆಗೆ ಪ್ರಾಚ್ಯ ಸಂಶೋಧನಾ ಇಲಾಖೆಯ ಮುಖ್ಯಸ್ಥರಾಗಿದ್ದ ನರಸಿಂಹಾಚಾರ್ ಅವರು ಅನೇಕ ಮಹತ್ವದ ಕೃತಿಗಳನ್ನು ಹೊರತಂದರು. 16 ವರ್ಷಗಳ ಕಾಲ ಈಗಿನ ಮೈಸೂರು ಸಂಸ್ಥಾನದ ನಾನಾ ಭಾಗಗಳನ್ನು ಸಂಚರಿಸಿ ಸುಮಾರು 5,000 ಶಾಸನಗಳನ್ನು ಸಂಗ್ರಹಿಸಿದರು. ಶ್ರವಣಬೆಳಗೊಳದ ಶಾಸನಗಳನ್ನು ಈ ಹಿಂದೆ ಬಿಎಲ್ ರೈಸ್ ಅವರು ಪ್ರಕಟಿಸಿದ್ದರು 1889ರಲ್ಲಿ. ಅಲ್ಲಿ ಕೇವಲ 144 ಶಾಸನಗಳಿದ್ದವು. ನರಸಿಂಹಾಚಾರ್ ಅವರು ಅದನ್ನು ಪರಿಷ್ಕರಿಸಲು ತೊಡಗಿ ಹೊಸದಾಗಿ 356 ಶಾಸನಗಳನ್ನು ಸೇರಿಸಿ ಒಟ್ಟು 500 ಶಾಸನಗಳುಳ್ಳ ಸಂಪುಟವನ್ನು ಹೊರತಂದರು. ನರಸಿಂಹಾಚಾರ್ ಅವರು 1820ರಲ್ಲಿ ಕಾರ್ಲಾ, ಕನ್ಹೇರಿ, ಬಾದಾಮಿ, ಎಲ್ಲೋರ ಮತ್ತು ಅಜಂತಗಳಿಗೆ ಭೇಟಿ ಕೊಟ್ಟು ಆ ಸ್ಥಳಗಳಲ್ಲಿಯ ಗುಹೆಗಳ ವಿಷಯವಾಗಿ ಮಹತ್ವದ ಸಂಗತಿಗಳನ್ನು ಬರೆದಿದ್ದಾರೆ. ಅವರು 1809ರಲ್ಲಿ ಭಾಸಕವಿಯ ಸ್ವಪ್ನವಾಸವದತ್ತ ಎಂಬ ನಾಟಕವನ್ನು ಶೋಧಿಸಿದ್ದರು. ನಾಗವರ್ಮನ ಕೃತಿಗಳಾದ ಕಾವ್ಯಾವಲೋಕನ ಹಾಗೂ ಭಾಷಾಭೂಷಣಗಳನ್ನು ಸಂಪಾದಿಸಿದ್ದಾರೆ. ಕರ್ನಾಟಕದ ವ್ಯಾಪಾರ ರೋಮ್, ಪರ್ಷಿಯಾ ಹಾಗೂ ಚೀನ್ಗಳೊಡನೆ ಇದ್ದದ್ದನ್ನು ಗುರುತಿಸಿದವರು ಇವರೇ. ಹೊಯ್ಸಳ ಶೈಲಿಯನ್ನು ಪ್ರಥಮ ಬಾರಿಗೆ ಚಾಲುಕ್ಯ ಶೈಲಿಗಿಂತ ಭಿನ್ನವಾದ ಪ್ರತ್ಯೇಕ ಶೈಲಿ ಎಂದು ಗುರುತಿಸಿದರು. ಕರ್ನಾಟಕ ಕವಿಚರಿತ್ರೆ ಎಂತಹ ಬೃಹತ್ ಕೃತಿಯನ್ನು 3 ಸಂಪುಟಗಳಲ್ಲಿ ಪ್ರಕಟಿಸಿದರು. ಕನ್ನಡದ ಯಾವುದೇ ಕವಿಯ ಬಗ್ಗೆ ತಿಳಿದುಕೊಳ್ಳಲು ಮೊರೆ ಹೋಗಬೇಕಾದದ್ದು ಅವರ ಈ ಕೃತಿಗೆ ಕನ್ನಡ ಇತಿಹಾಸವನ್ನು ಆದಿಯಿಂದ 1329ರವರೆಗಿನ ತಮ್ಮ ಕಾಲದವರೆಗಿನ ಸುಮಾರು 733 ಕವಿಗಳ ಅವರ ಕಾವ್ಯದ ಪರಿಚಯವನ್ನು 3 ಸಂಪುಟಗಳಲ್ಲಿ ಮಾಡಿಕೊಟ್ಟಿರುವರು. ಈ ಕೆಲಸಕ್ಕಾಗಿ ಸುಮಾರು 2,000 ಹಸ್ತಪ್ರತಿಗಳನ್ನು ಅವಲೋಕಿಸಿದರೆಂದರೆ ಅವರ ಪರಿಶ್ರಮದ ಅರಿವಾಗುವುದು. ಕನ್ನಡ ಸಾಹಿತ್ಯ ಇತಿಹಾಸದಲ್ಲಿ ಅವರ ಸಾಧನೆ ಒಂದು ಮೈಲಿಗಲ್ಲು. ಕರ್ನಾಟಕ ಕವಿಚರಿತ್ರೆಯ 3 ಸಂಪುಟಗಳಲ್ಲಿರುವ ಕನ್ನಡದ ಒಟ್ಟು 1,148 ಜನ ಕವಿಗಳ ಚರಿತ್ರೆಯನ್ನು ಒಳಗೊಂಡಿದೆ. 1803ರಲ್ಲಿ ಹೊಸ ಹಸ್ತಪ್ರತಿಗಳ ನೆರವಿನಿಂದ ಕರ್ನಾಟಕ ಭಾಷಾಭೂಷಣದ 2ನೇ ಮುದ್ರಣವನ್ನು ಮೊದಲ ಬಾರಿಗೆ ಕಾವ್ಯಾವಲೋಕನವನ್ನು ಒಂದೇ ಸಂಪುಟದಲ್ಲಿ ಪ್ರಕಟಿಸಿದರು. ಈ ಗ್ರಂಥಕ್ಕೆ ವಿದ್ವತ್ಪೂರ್ಣವಾದ ಇಂಗ್ಲಿಷ್ ಪೀಠಿಕೆಯಿದೆ. ನೀತಿಮಂಜರಿ, ನೀತಿವಾಕ್ಯ ಮಂಜರಿ ಕೃತಿಗಳಿಂದ ಒಳ್ಳೆಯ ಅನುವಾದಕರು ಎಂಬ ಹೆಸರನ್ನು ಪಡೆದಿದ್ದಾರೆ. ನೀತಿಮಂಜರಿಯಲ್ಲಿ ತಮಿಳಿನ ಅಪ್ಪಯ್ಯಾರ್, ತಿರುವಳ್ಳುವರ್, ಸಂಸ್ಕೃತದ ಕ್ಷೇಮೇಂದ್ರ, ಭರ್ತೃಹರಿ ಮೊದಲಾದವರ ಕೃತಿಭಾಗಗಳನ್ನು ಆಯ್ದು ಅನುವಾದಿಸಲಾಗಿದೆ. ಮೈಸೂರು ವಿಶ್ವವಿದ್ಯಾನಿಲಯದ ಕೋರಿಕೆಯ ಮೇರೆಗೆ ಆಚಾರ್ಯರು ಕನ್ನಡ ಭಾಷೆಯ ಇತಿಹಾಸವನ್ನು ಕುರಿತು ಮೈಸೂರಿನಲ್ಲಿತ್ತ 5 ರೀಡರ್ಶಿಪ್ ಲೆಕ್ಚರ್ಗಳ ಪುಸ್ತಕ ರೂಪವೇ ಹಿಸ್ಟರಿ ಆಫ್ ಕನ್ನಡ ಲ್ಯಾಂಗ್ವೇಜ್ 1834ರ ಕೃತಿ. ಬೆಂಗಳೂರಿನಲ್ಲಿತ್ತ 5 ರೀಡರ್ಶಿಪ್ ಲೆಕ್ಚರ್ಗಳು ಹಿಸ್ಟರಿ ಆಫ್ ಕನ್ನಡ ಲಿಟರೇಚರ್ ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ. ಇವರ ನಗೆಗಡಲು ಎಂಬ ಕೃತಿಯಲ್ಲಿ ಹಾಸ್ಯದ ವಿವಿಧ ಮುಖಗಳಾದ ಹುಚ್ಚುಹಾಸ್ಯ, ಚುಚ್ಚುಹಾಸ್ಯ, ಲೇವಡಿ, ಕುಚೋದ್ಯಗಳನ್ನು ಕಾಣಬಹುದಾಗಿದೆ. 1807ರಲ್ಲಿ ಧಾರವಾಡದಲ್ಲಿ ನಡೆದ ಗ್ರಂಥಕರ್ತರ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಪ್ರಾಕ್ತನ ಪರಾಮರ್ಶ ವಿಚಕ್ಷಣ ಪ್ರಶಸ್ತಿಯನ್ನು ಕೊಡಲಾಯಿತು. 1818ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ 4ನೇ ಸಮ್ಮೇಳನದ ಅಧ್ಯಕ್ಷ ಪದವಿ ನೀಡಿ ಗೌರವಿಸಲಾಯಿತು. ಪ್ರಾಚ್ಯ ಸಂಶೋಧನಾ ಕಾರ್ಯದ ಮಹತ್ವ ಗುರುತಿಸಿ ಕರ್ನಾಟಕ ಪ್ರಾಚ್ಯ ವಿದ್ಯಾವೈಭವ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಯಿತು. ರಾಷ್ಟ್ರೀಯ ಮಟ್ಟದಲ್ಲೂ ಅವರ ಸಾಧನೆಯನ್ನು ಮನ್ನಿಸಿ ಭಾರತ ಸರ್ಕಾರವು ಅವರಿಗೆ ಮಹಾಮಹೋಪಾಧ್ಯಾಯ ಪ್ರಶಸ್ತಿ ನೀಡಿ ಗೌರವಿಸಲಿತು. ಆರ್ ನರಸಿಂಹಾಚಾರ್ ಅವರು 1836 ಡಿ 6ರಂದು ತೀರಿಕೊಂಡರು. ಕ್ಲಾಸುಗಳು ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಗಾಗಿ ಉಚಿತವಾಗಿ ನೀಡಲಾಗುತ್ತಿವೆ. ಇಲ್ಲಿ ಯಾವುದೇ ರೀತಿಯ ಹಣದ ವ್ಯವಹಾರ ಇರುವುದಿಲ್ಲ. ಕನ್ನಡ ಸಾಹಿತ್ಯವನ್ನು ಎಲ್ಲ ವಿದ್ಯಾರ್ಥಿಗಳಿಗೂ ಸುಲಭವಾಗಿ ತಲುಪಿಸುವುದು ನಮ್ಮ ಉದ್ದೇಶ. ನಿಮಗೆ ಈ ವಿಡಿಯೋ ಉಪಯುಕ್ತವಾಗಿದೆ ಎಂದು ಅನಿಸಿದರೆ
ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರಿಗೂ ಈ ಕ್ಲಾಸುಗಳನ್ನು ತಿಳಿಸಿ, ಅವರಿಗೂ ಸಹ ಉಪಯೋಗವಾಗಲಿ. ನಿಮ್ಮ ಬೆಂಬಲವೇ ನಮಗೆ ಮತ್ತಷ್ಟು ಉತ್ತಮವಾದ ತರಗತಿಗಳನ್ನು ನೀಡಲು ಪ್ರೇರಣೆ ನೀಡುತ್ತದೆ. ಹಾಗಾದರೆ ಮುಂದಿನ ವಿಡಿಯೋ ಕ್ಲಾಸ್ನಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.